ಹಣ್ಣು ತರಕಾರಿ ತರೋದಕ್ಕೆ ಮಾರ್ಕೆಟ್ ಹೋಗಬೇಕು ಅಂತಾನೆ ಇಲ್ಲ. ಇವರ ಮನೆಯ ತಾರಸಿಯಲ್ಲಿದೆ ಹಸಿರ ಬೃಂದಾವನ. ಅದು ನೆಡುವಾಗ ಇಲ್ಲಿ ಆಗ್ತದ ಬರ್ತದ ಅದು ನಾನು ನೋಡ್ದಿಲ್ಲ. ನನ್ನ ಕೆಲಸ ನೆಡೋದು. ನೋಡಿ, ಅತಿ ಮುದ್ದು ಸಹ ಹಾಳು, ಹಾಗೆ ಅತಿ ಗೊಬ್ಬರ ಸಹ ಈ ಗಿಡಕ್ಕೆ ಹಾಳು. ಈಗ ಈ ನನ್ನ ತಾರಸಿ ತೋಟ ಉಂಟಲ್ಲ, ಇದು ನಂದಲ್ಲ. ಸ್ಮಾರ್ಟ್ ಸಿಟಿ ಅಲ್ಲ, ಗ್ರೀನ್ ಸಿಟಿ ಆಗಬೇಕು ಅನ್ನೋದು ಇವರ ಕನಸು. ಮಣ್ಣು ಯಾವುದು ಒಳ್ಳೇದು? ಮಣ್ಣು ಯಾವಾಗಲೂ ಪಕ್ಕದ ಮನೆಯವರ ಹಿತ್ತಲಿನ ಮಣ್ಣು ಭಾರಿ ಒಳ್ಳೆಯದು. ಯಾಕೆ ಹೇಳಿದರೆ, ಇವತ್ತು ನಾವು ಬಂದಿರೋದು ಮಂಗಳೂರಿನ ಮಾರ್ನಮಿಕಟ್ಟೆಯಲ್ಲಿರುವ ತಾರಸಿ ಕೃಷಿಯ ಮೂಲಕ ನಾಡಿಗೆ ಮಾದರಿಯಾಗಿರುವ ಬ್ಲಾನಿ ಡಿಸೋಜಾ ಅವರ ಮನೆಗೆ. ಈ ಭೂಮಿ ಬಿಟ್ಟು ಮೇಲೆ ಹೋಗುವಾಗ ನನ್ನಂತ ಒಂದು 10 ಬ್ಲಾನಿ ಇರಬೇಕು ಹೇಳಿ ನನ್ನದೊಂದು ಆಸೆ. ಮಂಥನ, ಸಕಾರಾತ್ಮಕ ಚಿಂತನ. ಕಳೆದ ಸುಮಾರು 22 ವರ್ಷದಿಂದ ನಾನು ಟೆರೆಸ್ ಗಾರ್ಡನ್, ಕಿಚನ್ ಗಾರ್ಡನ್ ಮಾಡ್ತಾ ಬಂದು ಅದರಲ್ಲಿ ಯಶಸ್ವಿಯಾಗಿದ್ದೇನೆ. ಸುಮಾರು ಒಂದು 20 ವರ್ಷದ ಮೊದಲು ನಾನೊಂದು ತೊಂಡೆ ಗಿಡವನ್ನು ನೆಟ್ಟೆ. ಅದು ಸಹ ನನ್ನ ಮನೆಯ ಪಕ್ಕದಲ್ಲಿ ಕೆಳಗಡೆ. ಅಲ್ಲಿ ನೆಟ್ಟು ನಾನು ಮತ್ತು ಬೇರೆ ತರಕಾರಿ ಹಣ್ಣು ಹಂಪಲುಗಳನ್ನು ನಾನು ನನ್ನ ಹಿತ್ತಲಲ್ಲಿ ಮಾಡ್ತಾ ಹೋದೆ. ಈಗ ಒಂದು ದಿವಸ ನಾನು ತಾರಸಿಗೆ ಬಂದಾಗ ಆ ತೊಂಡೆ ಬಳ್ಳಿದು ಒಂದು ಬಳ್ಳಿ ಮೇಲೆ ಬಂದು ತಾರಸಿ ಮೇಲೆ ಹಬ್ಬಿ ಒಂದು 10-20 ತೊಂಡೆಕಾಯಿ ನೋಡಲಿಕ್ಕೆ ನನಗೆ ಸಿಕ್ಕಿತು. ಅದು ನೋಡುವಾಗ ನನಗೆ ಒಂದು ಆಲೋಚನೆ ಬಂತು, ಈ ಟೆರೆಸ್ ಗಾರ್ಡನ್ ನಾನು ಯಾಕೆ ಮಾಡಬಾರ್ದು? ಇಲ್ಲಿ ಸಹ ಒಳ್ಳೆ ಬಿಸಿಲು ಬೀಳ್ತದೆ, ಒಳ್ಳೆ ಗಾಳಿ ಉಂಟು, ಒಳ್ಳೆ ಪ್ಲೇಸ್ ಒಳ್ಳೆ ಉಂಟು. ಇಲ್ಲದ್ರೆ ನಮಗೆ ಈಗ ಮಂಗಳೂರಲ್ಲಿ ಜಾಗವೇ ಸಿಗಲಿಲ್ಲ. ಸಿಗೋದು ಜಾಗ ಎಂದರೆ ಒಂದು ಟೆರೆಸ್ ಅಂದರೆ 3 ಸೆನ್ಸ್ 4 ಸೆನ್ಸ್ ಜಾಗದಲ್ಲಿ ಒಂದು ಮನೆ ಕವರ್ ಆಗ್ತದೆ. ಆಗ ಉಳಿಯುವ ಜಾಗ ಎಂದರೆ ಟೆರೆಸ್. ಅದನ್ನು ಯಾಕೆ ಯೂಸ್ ಮಾಡಬಾರ್ದು ಎಂದು ಆಲೋಚನೆ ಬಂದದ್ದೇ ತಡ ಒಂದು ಚಿಕ್ಕ ಮಂಟಪದ ಒಂದು ನಾವು ಬಸಳೆಗೆ ಮಂಟಪ ಹಾಕ್ತೀವಲ್ಲ ಹಾಗೆ ಹಾಕಿ ಆ ತೊಂಡೆ ಬಳ್ಳಿಯನ್ನು ಅದರ ಮೇಲೆ ಹಬ್ಬಿಸಿದೆ. ಬರುವಾರ ನೋಡ್ತೇನೆ ಅದು 3-4-5 ತೊಂಡೆಕಾಯಿ ಇದ್ದದ್ದು 1 ಕಿಲೋ ತೊಂಡೆಕಾಯಿ ಸಿಗಲಿಕ್ಕೆ ಸಿಕ್ಕಿದ್ದು. ಅದು ನೋಡುವ ಖುಷಿ ಆಯಿತು. ಹಾಗಾದರೆ ಯಾಕೆ ಇಡೀ ಮನೆಗೆ ನಾನು ಮಂಟಪ ಹಾಕಬಾರ್ದು ಹೇಳಿ ಒಂದು 10-15 ಒಂದು ಕಂಬಕ್ಕೆ ತಂದೆ. ಇಡೀ ಮನೆಗೆ ಒಂದು 800 ಸ್ಕ್ವೇರ್ ಫೀಟು ಇತ್ತು ಮನೆ. ಅದಕ್ಕೆ ನಾನು ಮಂಟಪ ಮಾಡಿ ಒಂದು ನೈಲನ್ ದ್ವಾರದಿಂದ ಹಾಗೆಲ್ಲ ಕಟ್ಟಿ ದೊಡ್ಡದೊಂದು ಗಟ್ಟಿ ಮಂಟಪ ಮಾಡಿದೆ. ಮತ್ತು ಇನ್ನೂ 4-5 ಗಿಡ ತೊಂಡೆ ಗಿಡವನ್ನು ಮನೆಯ 4 ಸೈಡಲ್ಲಿ ಹಾಕಿ ಅದಕ್ಕೆ ಹಗ್ಗ ಕೊಟ್ಟು ಮೇಲೆ ಹಬ್ಬಿಸಿದೆ. ಅದು ಹಗ್ಗನ್ನು ಇಟ್ಕೊಂಡು ಟೆರೆಸಿಗೆ ಬಂತು. ಮತ್ತು ಅಲ್ಲಿಂದ ಶುರುವಾಯಿತು ನಮ್ಮದು ತಾರಸಿ ತೋಟದ ಕತೆ. ಸ್ಟಾರ್ಟ್ ಮಾಡಿದ್ದು ತೊಂಡೆ ಗಿಡದಿಂದ. ಆದರೆ ಇವತ್ತು ಸುಮಾರು 200 ವಿಧದ ಹಣ್ಣು ಹಂಪಲು, ನಮ್ಮ ಊರಿದ್ದು, ಪರ ಊರಿದ್ದು, ಬೇರೆ ಬೇರೆ ದೇಶದ್ದು ಹಣ್ಣು ಹಂಪಲು ಮತ್ತು ತರಕಾರಿಗಳು 200 ಟೈಪ್ಗಿಂತಲೂ ಹೆಚ್ಚು ಇಲ್ಲಿ ಉಂಟು. ಅಂದರೆ ಒಂದೊಂದು ಟೈಪಲ್ಲೇ ತುಂಬ ಉಂಟು. ಅಂದರೆ ಮ್ಯಾಂಗೋಲ್ಲಿ ಒಂದು 30 ವಿಧದ ಮಾವಿನ ಹಣ್ಣು ಉಂಟು. ಹಲಸಿನ ಹಣ್ಣು ಸಹ ಹಾಗೆ ಒಂದು 10 ಟೈಪದ್ದು ಬೇರೆ ಬೇರೆ. ಅಂದರೆ ಚಂದ್ರ ಬಳಕೆ, ಕೆಂಪು, ಮತ್ತು ಪಿಂಕ್ ಕಲರ್, ವೈಟ್ ಕಲರ್, ಯೆಲ್ಲೋ ಕಲರ್, ಹಾಗೆ ಬೇರೆ ಬೇರೆ. ಅಂದರೆ ಗಮ್ಲೆಸ್ ಉಂಟು. ಮತ್ತು ಒಂದೇ ವರ್ಷದಲ್ಲೇ ಆಗುವ, ಇವತ್ತು ಹಾಕಿದರೆ ಬರುವ ವರ್ಷ ಗ್ಯಾರಂಟಿ ಅಂಥ ಸಹ ಹಲಸಿನ ಹಣ್ಣು ಬಂದಿದೆ. ಆದರೆ ಒಂದು ಹಾಕುವುದಾದ ನೀವು ದಯಮಾಡಿ ಒಂದು ಗ್ರಾಫ್ಟೆಡ್ ಹಾಕಿ. ಅಂದರೆ ನಾವು ಬೀಜ ಹಾಕಿ ಮಾಡಿದರೆ ಹಲಸಿನ ಹಣ್ಣು ಆಗಲಿ ಮಾವಿನ ಹಣ್ಣು ಒಳ್ಳೆ ಬರ್ತದೆ. ಆದರೆ ಅದು ನಮಗೆ ತಿನ್ನಲಿಕ್ಕೆ ಸಿಗ್ತದೆ, ನಮ್ಮ ಮಕ್ಕಳಿಗೆ. ಅದು ನಾವು ಗ್ರಾಫ್ಟೆಡ್ ಹಾಕಿದರೆ ಸುರಿಗೆ ನಮಗೆ ತಿನ್ನಲಿಕ್ಕೆ ಮತ್ತು ನಮ್ಮ ಮಕ್ಕಳಿಗೆ. ಹಾಗೆ ಮತ್ತಿನ್ನೊಂದು, ನಾನು ಗಿಡ ನೆಡುವಾಗ ಪಾಸಿಟಿವ್ ಥಿಂಕ್ ನೆಡೋದು. ಅದು ನೆಡುವಾಗ ಇಲ್ಲಿ ಆಗ್ತದ ಬರ್ತದ ಅದು ನಾನು ನೋಡ್ದಿಲ್ಲ. ನನ್ನ ಕೆಲಸ ನೆಡೋದು. ಮತ್ತು ಬಂದರೆ ಅದು ಒಳ್ಳೆದು, ದೇವರ ಇದು ಆಶೀರ್ವಾದ ಹೇಳಿ ನಾನು ತೆಗೆದುಕೊಳ್ತೇನೆ. ಹಾಗೆ ನಾನು ಖರ್ಜೂರ ಹಾಕಿದೆ 2 ವರ್ಷದಲ್ಲಿ. ಅದು ಸಹ ಬೀಜ ಹಾಕಿ ಖರ್ಜೂರ ಗಿಡ ನೆಟ್ಟು ಒಂದು ಬೇರೆಯವರ ಮನೆಯಲ್ಲಿ ಹಾಕಿದೆ ನಾನು. ಅದರಲ್ಲಿ ಹೂ ಬಂದಿದೆ. ಹಾಗೆ ಆ್ಯಪಲಲ್ಲಿ ಹೂ ಬಂದಿದೆ. ದ್ರಾಕ್ಷಿ ಅದು ಸಹ ಮಂಗಳೂರಲ್ಲಿ ಫಸ್ಟ್ ಗ್ರಾಫ್ಸ್ ತಂದದ್ದು ನಾನು. ಅದೇ ಒಂದು ಆಸೆಯಿಂದ ಮತ್ತು ಪಾಸಿಟಿವ್ ಥಿಂಕಿಂದ ನೆಡೋದು. ಅಂದರೆ ಗಿಡ ನೋಡಿ, ಒಂದು ನಾವು ಗಿಡ ನೆಡ್ಬೋದು, ಅದಕ್ಕೆ ಗೊಬ್ಬರ ಮಣ್ಣು ಎಲ್ಲ ನಾವು ಹಾಕ್ಬೋದು. ಆದರೆ ಅದಕ್ಕೆ ಜೀವ ಕೊಡೋದು, ಅದಕ್ಕೆ ಫಲ ಕೊಡೋದು, ಹೂವು ಕೊಡೋದು ಅದು ನಮ್ಮ ಕೈಲ್ಲ, ಅದು ದೇವರ ಕೈಲಿ. ಈಗ ನಾನು ಕೆಲವು ಕಡೆ ಮದುವೆಗೆಲ್ಲ ಹೋದರೆ ಬರುವಾಗ ರಾತ್ರಿ ಆಗ್ತದೆ. ಇವನು ರಾತ್ರಿ 12 ಗಂಟೆ 1 ಗಂಟೆಗೆ ಸಹ ಇಲ್ಲಿ ಬಂದು ಗಿಡಕ್ಕೆ ನೀರು ಹಾಕಿದೆ. ಒಮ್ಮೊಮ್ಮೆ ನಾನು ರಾತ್ರಿ 1 ಗಂಟೆ ತನಕ ಒಂದು ಹೆಡ್ಲೈಟ್ ಹಾಕೋದು ಮತ್ತು ಕಸಿ ಮಾಡೋದು, ಏನೋ ಬೀಜ ಹಾಕೋದು ಏನಂತ ಮಾಡ್ತಿದ್ದೆ. ಮತ್ತು ನನ್ನ ಹೆಂಡತಿ ಎದ್ದು ನೋಡುವ ನಾನಿರ್ದಿಲ್ಲ. ಮತ್ತು ಫೋನ್ ಮಾಡಿ ಕೇಳ್ತಾರೆ, ಎಲ್ಲಿ ಅಲ್ಲೇ ಮಲಗ್ತೀರ ಕೆಳಗೆ ಬರ್ತೀರ ಹೇಳಿ. ಅಷ್ಟು ಇದ್ದದ್ದು. ಆದ್ದರಿಂದ ಗಿಡಗಳು ನನ್ನದು ಎಂತ ಮಾಡ್ತೇನೆ ರೆಸ್ಪಾನ್ಸ್ ಮಾಡ್ತದೆ, ಅದು ಕೊಡ್ತದೆ, ಫಲ ಕೊಡ್ತದೆ. ಗಿಡಕ್ಕೆ ಒಂದು ಬಿಸಿಲು ಮತ್ತು ನೀರು ಅದು ಇದ್ದರೆ ಮೋರ್ ದೆನ್ 95% ಒಂದು ಗಿಡಕ್ಕೆ ಎಂತ ಬೇಕು ಅದು ಸಿಗ್ತದೆ. ಮತ್ತು 5%ಗೆ ನಾವು ಬೇಡದೆಲ್ಲ ಗೊಬ್ಬರ ಎಲ್ಲ ಹಾಕಿ ಆ ಗಿಡವನ್ನು ನಾವು ಹಾಳು ಮಾಡ್ತೇವೆ. ನೋಡಿ, ಅತಿ ಮುದ್ದು ಸಹ ಹಾಳು, ಹಾಗೆ ಅತಿ ಗೊಬ್ಬರ ಸಹ ಈ ಗಿಡಕ್ಕೆ ಹಾಳು.
ಗಿಡವನ್ನು ನಾವು ಮಕ್ಕಳಾಗಿ ನೋಡಬೇಕು. ಮಕ್ಕಳೆಂದರೆ ನಮ್ಮ ಸ್ವಂತ ಮಕ್ಕಳಾಗಿ ನೋಡಬೇಕು, ಎಲ್ಲರ ಮಕ್ಕಳಾಗಿ ನೋಡಬಾರ್ದು. ಅಂದರೆ ಒಂದು ನಮ್ಮ ಮಕ್ಕಳಿಗೆ ಒಂದು ಚಿಕ್ಕ ತೊಂದರೆ ಆದರೆ ನಾವು ಹೇಗೆ ಸಹಿಸಿಕೊಳ್ಳೋದಿಲ್ಲ, ಅದೇ ರೀತಿ ಅದನ್ನು ನೋಡ್ತಾ ಇದ್ದರೆ ಮತ್ತು ನಾವು ಎಷ್ಟು ಟೈಮ್ ಕೊಡ್ತೇವೆ ಗಿಡಕ್ಕೆ, ಅದು ಸಹ ಅಷ್ಟೇ ಫಲವನ್ನು ನಮ್ಗೆ ಕೊಡ್ತದೆ. ನಾನೇ ಖುದ್ದಾಗಿ ಬೇರೆಯವರಿಗೆ ಮಾಡಿಕೊಟ್ಟದೇ ಒಂದು ಸುಮಾರು 350 ತಾರಸಿ ತೋಟ ಆಯಿತು, ಒಂದು 5-6 ಫಾರ್ಮ್ ಹೌಸ್ ಆಯಿತು. ಅದರಲ್ಲಿ 5 ಎಕರೆ 10 ಎಕರೆ 20 ಎಕರೆ ಮಾಡಿದೆ. ಬ್ಯಾಂಗ್ಳೂರಲ್ಲಿ ಹೊಸೂರಲ್ಲಿ ಒಂದು 100 ಎಕರ್ ಮಾಡ್ತಾ ಇದ್ದೇನೆ. ಹಾಗೆ ಅವರಿಗೆ ಮಾಡ್ತಿದ್ದೆ. ಮತ್ತು ಅವ್ರು ಬಂದವರಿಗೆ ಟ್ರೈನಿಂಗ್ ಕೊಡ್ತೇನೆ, ಅವರಿಗೆ ಮತ್ತು ಶಾಲೆಗೆ ಕಾಲೇಜಿಗೆ ಅಲ್ಲಿ ಹೋಗಿ ಟ್ರೈನ್ ಮಾಡ್ತೇನೆ. ಈಗ ಈ ನನ್ನ ತಾರಸಿ ತೋಟ ಉಂಟಲ್ಲ, ಇದು ನಂದಲ್ಲ, ಫಸ್ಟಿಗೆ ಮಾಡಿದ್ದು ನಂದು, ನನಗಾಗಿ ಮಾಡಿದ್ದು. ನಮಗೆ ವೆಜಿಟೇಬಲ್ ಬೇಕು, ಒಳ್ಳೆ ಆರೋಗ್ಯ ಸಿಗ್ತದೆ, ಅದಕ್ಕೆ ಹೇಳಿ ಮಾಡಿದ್ದು. ಆದರೆ ಇದನ್ನು ಈಗ ನಾನು ಶಾಲೆ ಮಕ್ಕಳಿಗಾಗಿ ಬಿಟ್ಟುಕೊಟ್ಟಿದ್ದೇನೆ. ಅಂದರೆ ಇಲ್ಲಿ ಶಾಲೆ ಮಕ್ಕಳು ತುಂಬ ಬರ್ತಾರೆ. ಅವರ ಮುಖದಲ್ಲಿ ನಗು ನೋಡುವಾಗ ನನ್ನ ಕೆಲಸದೆ ಅಂತ, ಎಷ್ಟು ಕೆಲಸ ಮಾಡಿದ್ದೇನೆ ಅಂತ ಆಯಸ್ಸೆಲ್ಲ ಹೋಗಿ ಒಂದು ಸಂತೋಷ ಸಿಗ್ತದೆ. ಅಂದರೆ ಯಾಕೆ ಅವರಿಗೆ ಕೊಟ್ಟಿದ್ದೆ ಹೇಳಿದರೆ, ನೋಡಿ ನಾನಿದ್ದು ಸ್ಟಾರ್ಟ್ ಮಾಡಿ ಕಾರಣ, ನಾನು ಚಿಕ್ಕಿರುವಾಗ ನಾನು ಆಂಟಿ ಮನೆಗೆಲ್ಲ ಮೊದಲ ರಜೆಯಲ್ಲೆಲ್ಲ ನಾವು ಆಂಟಿ ಮನೆಗೆಲ್ಲ ಹೋಗ್ತಿದ್ವಿ, ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆಲ್ಲ. ಅವರ ಮನೆಯಲ್ಲಿ ಮಾವಿನ ಮರ ಇತ್ತು. ಅಲ್ಲಿ ನಾನು ಮಾವಿನ ಮರದ ಮೇಲೆ ಹತ್ತಿ ಅಲ್ಲಿ ಮಾವಿನನ್ನು ತಿನ್ನುವಾಗ, ನಾನು ಚಿಕ್ಕಿರುವಾಗ ಒಂದು 3ನೇ 4ನೇ ಕ್ಲಾಸ್ ಇರುವಾಗ ಆವಾಗ ಆಲೋಚನೆ ಬಂದದ್ದು, ನಾನು ದೊಡ್ಡಾದ ಮೇಲೆ ನನ್ನದೇ ತೋಟ ಮಾಡ್ತೇನೆ, ನಾನೇ ಗಿಡ ನಡ್ತೇನೆ ಅಂತ. ಅದನ್ನು ನಾನೀಗ ನನಸು ಮಾಡಿದ್ದೇನೆ. ಅದಕ್ಕೆ ನಾನೀಗ ಚಿಕ್ಕ ಮಕ್ಕಳನ್ನು ನೋಡಿ ಅವರ ಮನಸ್ಸಲ್ಲಿ ಬೀಜ ಆಗ್ತಾ ಇದ್ದೇನೆ. ಅಂದರೆ ಒಂದು ಡಾಕ್ಟರ್ ಮತ್ತು ಇಂಜಿನಿಯರ್ ಆದರೆ ಮಾತ್ರ ಒಂದು ಸಮಾಜದಲ್ಲಿ ಹಣ ಮಾಡ್ಬೋದು, ಮರ್ಯಾದೆ ಇಲ್ಲ. ಇದರಲ್ಲಿ ಸಹ ಉಂಟು, ಈ ಕೃಷಿಯಲ್ಲಿ ಸಹ ನಾವು ಹಣ ಮಾಡ್ಬೋದು, ಮರ್ಯಾದೆ ಉಂಟು, ಎಲ್ಲ ಉಂಟು. ಇದು ನಾವು ಪ್ಲ್ಯಾನ್ ಪ್ರಕಾರ ಹೋದರೆ ಮಾತ್ರ ನಮಗೆ ಕೃಷಿಯಲ್ಲಿ ಲಾಭ ಸಿಗ್ತದೆ. ನೋಡಿ, ಒಂದು ತಾರಸಿ ತೋಟ ಎಂದರೆ ಒಬ್ಬರಿಗೆಲ್ಲ ಒಂದು 10 ಫ್ಯಾಮಿಲಿಗೆ ಸಿಗುವಷ್ಟು ವೆಜಿಟೇಬಲನ್ನು ಮಾಡ್ಬೋದು. ಈಗ ನಾನು ತೊಂಡೆಕಾಯಿ ಹೇಳಿದೆ, ಖಾಲಿ ತೊಂಡೆಕಾಯಿಂದಲೇ ನಾನು, ಅದು ಸಹ 800 ಸ್ಕ್ವೇರ್ ಫೀಟ್. ಈಗ ನಾನು ಟೋಟಲ್ 1200 ಸ್ಕ್ವೇರ್ ಫೀಟ್ ಉಂಟು, ಯಾವುದು ಟೆರೆಸ್. ಅದರಲ್ಲಿ ಮಾಡಿದರೆ ಒಂದು 200 ಕಿಲೋ ತೊಂಡೆಕಾಯಿನೇ ತೆಗಿಬೋದು. ಒಂದು 200 kg ಅಂದರೆ 10,000 ಸಿಕ್ಕಿತಲ್ಲ. ಕೆಲವರೆಂತ ಮಾಡ್ತಾರೆ, ಇದು ಚಿಕ್ಕ ಚಿಕ್ಕ ಪಾಟಲ್ಲಿ ಇಡ್ತಾರೆ, 1 ಕಿಲೋ 2 ಕಿಲೋ ಮಣ್ಣು ಹಿಡಿಯುವಂಥ ಬ್ಯಾಗಲ್ಲಿಟ್ಟು ಅದರಲ್ಲಿ ಫಲ ಬರ್ದಿಲ್ಲ ಹೇಳಿದರೆ ಆಗಲಿಲ್ಲ. ಅದು ಕಡಿಮೆ ಹೇಳಿದರೆ ಒಂದು 25 ಕಿಲೋ ಅಥವಾ 30 ಕಿಲೋ ಮಣ್ಣು ಹಿಡಿಯುವಂಥ ಬ್ಯಾಗ್ ಅಥವಾ ಪಾಟಲ್ಲಿ ಗಿಡ ಅಥವಾ ನಾವು ತರಕಾರಿ ಬೆಳೆಸಿದ ಮಾತ್ರ ನಿಮಗೆ ತುಂಬ ಸಿಗ್ತದೆ. ನಾನು ಕೈಗುಣ ಮ್ಯಾಜಿಕ್ ಅದೆಲ್ಲ ನಾನು ನಂಬುದಿಲ್ಲ. ಯಾಕಂತಂದರೆ ನಾನು ಗಿಡ ನೆಟ್ಟು ಆ ಗಿಡವನ್ನು ನಾನು ನೋಡದಿದ್ದರೆ, ಅದರ ಹತ್ತಿರ ಹೋಗದಿದ್ದರೆ ಅದು ಗಿಡ ನನ್ನಿಂದನೇ ಬರ್ತದೆ. ಮ್ಯಾಜಿಕ್ ಅಲ್ಲ, ಪರಿಶ್ರಮ ಉಂಟು, ಆಸಕ್ತಿ ಉಂಟು, ನಾವು ಅದರ ಹಿಂದೆ ಇರಬೇಕು. ನೋಡಿ, ನನಗೆ ಯಾರು ಗುರು ಇಲ್ಲ, ನಂದು ಸ್ವಂತ ಆಸಕ್ತಿ ಮತ್ತು ಪರಿಶ್ರಮದಿಂದ ನಾನು ಇದು ಮಾಡಿದ್ದು. ಯೂಟ್ಯೂಬನ್ನಲ್ಲಿ ಈ ಕಸಿ ಕಟ್ಟೋದು, ಗಿಡ ಹೇಗೆ ನೆಡೋದು, ಹೇಗೆ ಬೀಜ ಮಾಡೋದು, ಅದನ್ನು ಸ್ವಲ್ಪ ನೀವು ಒಂದು ಅರ್ಧ ಗಂಟೆ ನೋಡಿದರೆ ಅದರಲ್ಲಿ ನಮಗೆ ತುಂಬ ವಿಷಯ ಸಿಗ್ತದೆ. ಪ್ರತಿಯೊಂದು ನಾವು ಅಲ್ಲಿಂದ ಕಲಿಬೋದು. ನಾವು ಅದನ್ನು ನೋಡಿದ ಕೂಡಲೇ ನಮ್ಗೆ ಬರ್ತದೆ ಹೇಳಿ ಅಲ್ಲ. ನಾನು ಒಮ್ಮೆ ಕಸಿ ಮಾಡೋ ಒಂದು 10-20 ಸಲ ನಂದು ಫೇಲ್ ಆಗಿದೆ, ಅದನ್ನು ನಾನು ಬಿಡಲಿಲ್ಲ. ಮಣ್ಣು ಯಾವುದು ಒಳ್ಳೆಯದು, ಮಣ್ಣಲ್ಲಿ ನೋಡಿ, ಕಪ್ಪು ಮಣ್ಣುಂಟು, ಕೆಂಪು ಮಣ್ಣುಂಟು, ಶೇಡಿ ಮಣ್ಣುಂಟು ಮತ್ತು ಕಲ್ಲು ಮಣ್ಣು ಎಲ್ಲ ಉಂಟು. ಮಣ್ಣು ಯಾವುದು ಆಗ್ತದೆ, ಕೆಂಪು ಆಗ್ತದೆ, ಕಪ್ಪಾಗ್ತದೆ. ಆದರೆ ಶೇಡಿ ಮಣ್ಣು, ಜೇಡಿ ಮಣ್ಣೊಂದು ಬೇಡ. ಅದರಲ್ಲಿ ನೀವು ಗಿಡ ನೆಟ್ಟರಲ್ಲ, ಅದು ಫ್ರಿಜ್ಜಲ್ಲಿ ಗಿಡ ಇಟ್ಟಾಗೆ, ಅದು ಮೇಲೆ ಬರೋದಿಲ್ಲ, ಕೆಳಗೆ ಹೋಗೋದಿಲ್ಲ, ಅಲ್ಲೇ ಇರ್ತದೆ, ಮತ್ತು ಅದು ಅಲ್ಲೇ ಕೊಳ್ತು ಹೋಗ್ತದೆ. ಅದರಿಂದ ಶೇಡಿ ಜೇಡಿದ್ದರೆ ಅಲ್ಲಿ ನೆಡಬೇಡಿ. ಆ ಮಣ್ಣನ್ನೇ ತೆಗೆದು ಬಿಸಾಡಿ ಬೇರೆ ಮಣ್ಣು ಹಾಕ್ಬೋದು. ಇನ್ನೊಂದುಂಟು, ಮಣ್ಣು ಯಾವುದು ಒಳ್ಳೆಯದು, ಮಣ್ಣು ಯಾವಾಗಲೂ ಪಕ್ಕದ ಮನೆಯವರ ಹಿತ್ತಲಿನ ಮಣ್ಣು ಭಾರಿ ಒಳ್ಳೆಯದು. ಯಾಕೆ ಹೇಳಿದರೆ, ಎಲ್ಲರೂ ಪಕ್ಕದ ಮನೆ ನೋಡ್ತಾರೆ, ಅಲ್ಲಿ ಹೂ ಒಳ್ಳೆ ಆಗಿದೆ, ಅಲ್ಲಿ ಕಾಯಿ ಆಗಿದೆ, ಇಲ್ಲಿ ನಮ್ಮ ಮಣ್ಣೇ ಒಳ್ಳೆಯದಿಲ್ಲ ಹೇಳ್ತಾರೆ. ಆದರೆ ಅವರ ಪರಿಶ್ರಮ ನೋಡೋದಿಲ್ಲ. ಅವರಲ್ಲಿ ಡೈಲಿ ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ. ನಮಗೆ ಸುಲಭದಲ್ಲೇ ಆಗಬೇಕು ಹಾಗೆ. ಮತ್ತು ಮಣ್ಣನ್ನು ನಾವು ತಯಾರಿಸ್ಬೋದು. ಅಂದರೆ ಮಣ್ಣು ಯಾವ ಮಣ್ಣು ಆಗ್ತದೆ, ಅದಕ್ಕೆ ನಾವು ಕೋಕೋಪೀಟ್, ಸ್ವಲ್ಪ ಹೊಯ್ಗೆ ಮತ್ತು ಕಂಪೋಸ್ಟ್, ಯಾವುದು ಆಗ್ತದೆ, ಕಂಪೋಸ್ಟ್ ದನದ್ದು ಸಗಣಿ ಆಗ್ತದೆ, ಆಡ್ಬಿಟ್ಟೆ ಅಥವಾ ನಮ್ಮದು ವರ್ಮಿ ಕಂಪೋಸ್ಟ್ ಏನಿದೆ, 1:1:1 ಅಂದರೆ 4. ಒಂದು ಮಣ್ಣು, ಒಂದು ಸ್ಯಾಂಡ್, ಹೊಯ್ಗೆ, ಕೋಕೋಪೀಟ್ ಮತ್ತು ವರ್ಮಿ ಕಂಪೋಸ್ಟ್ ಅಥವಾ ಯಾವುದು ಕಂಪೋಸ್ಟ್ ಆಗ್ತದೆ, ಅದನ್ನು ಮಿಕ್ಸ್ ಮಾಡಿ, ಅದು ಎಲ್ಲ ಗಿಡಕ್ಕೆ ಒಂದೇ. ಅದು ವೆಜಿಟೇಬಲ್ ಆಗಲಿ, ಫ್ರೂಟ್ಸ್ ಆಗಲಿ, ನಿಮ್ಮದು ಹೂವಿನ ಗಿಡ ಆಗ್ಬೋದು, ಯಾವುದಕ್ಕೆ ಬೇಕಾದರೆ ಅದನ್ನು ಯೂಸ್ ಮಾಡ್ಬೋದು. ಒಟ್ಟು ಮಣ್ಣು ಯಾವಾಗಲೂ ಮುಟ್ಟುವಾಗ ಮೆದುವಾಗಿರಬೇಕು, ಗಟ್ಟಿಯಲ್ಲ. ನೀವು ಕೇಳಿರ್ಬೋದು ಕಸದಿಂದ ರಸ ಹೇಳಿ. ನಾನು ಕಸದಿಂದ ತರಕಾರಿಯನ್ನು ಬೆಳೆಸ್ತಾ ಇದ್ದೇನೆ. ನೋಡಿ, ಹಸಿ ಕಸದಿಂದ ಕಿಚನ್ ವೇಸ್ಟ್ ಆಗ್ತದೆ, ಮತ್ತು ಇಲ್ಲಿದೆ ನಮ್ಮದು ತೋಟದ ಎದ್ದೆ ಎಲೆ ಬೀಳ್ತದೆ, ಅದನ್ನೇ ನಾನು ಗಿಡಕ್ಕೆ ಡೈರೆಕ್ಟನ್ನು ಹಾಕ್ತೇನೆ. ಡೈರೆಕ್ಟ್ ಅಂದರೆ ನೀವು ಸಹ ಎಲ್ಲ ಒಂದೇ ಗಿಡಕ್ಕೆ ಹಾಕಬೇಡಿ,
ಮನೆಯಲ್ಲಿ ಕಸ ಉಂಟು ಅದನ್ನೇ ಒಂದು 10-20 ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಒಂದು 50 ಗ್ರಾಮ 25 ಗ್ರಾಮ್ ಹಾಗೆ ಹಂಚಿ ಹಾಕಬೇಕು. ಯಾವಾಗಲೂ ಒಂದೇ ಹಾಕಿದರೆ ಅಲ್ಲಿ ಕೊಳ್ತು ಸಾಯ್ತದೆ. ನಾವು ಡೈರೆಕ್ಟ್ ಹಾಕ್ಬೋದು, ಅಥವಾ ಅದನ್ನು ಆ ಮನೆ ಕಸ ಉಂಟಲ್ಲ ಅದನ್ನು ಸ್ವಲ್ಪ ತುಂಡು ಮಾಡಿ ಅದನ್ನು ಮಿಕ್ಸಿಯಲ್ಲಿ ಜಾರ್ ಉಂಟಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಚಟ್ನಿ ತಿರುಗಿಸೋ ಚಟ್ನಿ ಆಗ್ತದೆ. ಅದನ್ನು ಅದಕ್ಕೆ ಒಂದು 10 ಲೀಟರ್ ಅಥವಾ 15 ಲೀಟರ್ ನೀರು ಮಿಕ್ಸ್ ಮಾಡಿ ಅದನ್ನೇ 1 ಲೀಟರ್ ನೀರನ್ನು ಗಿಡಕ್ಕೆ ಹಾಕಿದ್ದಾರೆ. ಆ ನೀರು ಹಾಕಿದ್ದು ಕೆಲಸ ಸಹ ಆಯಿತು, ಇಲ್ಲಿ ಕಸ ಸಹ ಗೊಬ್ಬರ ಆಗಿ ಗಿಡಕ್ಕೆ ಸಿಕ್ಕಿತು. ಅದರಲ್ಲಿ ನುಸಿ ಬರ್ದಿಲ್ಲ, ಹುಳ ಬರ್ದಿಲ್ಲ, ಏನು ಬರ್ದಿಲ್ಲ. ನೋಡಿ, ಗಾರ್ಡನ್ ಮಾಡೋದು ಸುಲಭ, ಅದರ ಈಸಿ ಅಲ್ಲ, ಮಾಡಲಿಕ್ಕೆ ಸುಲಭ. ಮಾಡಿ ಅದು ಹೋಗಿ ಇದು ನಾನೇ ಮಾಡಿ ಕೊಟ್ಟ ತುಂಬ ಉಂಟು, ಸುಲಭದಲ್ಲೇ ಆಗ್ತದೆ. ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ಒಂದು ನಮಗೆ ಆಸಕ್ತಿ ಇರಲೇಬೇಕಾಗ್ತದೆ, ಇಲ್ಲದದು ಕೆಲಸಂದಾಗ್ತದೆ. ನಮಗೆ ಇದು ಕೆಲಸ ಆಗಬಾರ್ದು, ಇದು ಪ್ರೀತಿ ಆಗಬೇಕು, ಆಗ ಮಾತ್ರ ನಮಗೆ ಕಷ್ಟ ಬರ್ದಿಲ್ಲ. ಮತ್ತು ನೀವು ಡೈಲಿ ಬರಬೇಕು, ಡೈಲಿ ಒಂದು ಗಂಟೆ ಆದರೂ ನೀವು ಗಾರ್ಡನಿಗೆ ಬಂದು ಅದರ ಜೊತೆ ಮಾತಾಡಬೇಕು, ಗಿಡವನ್ನು ಮುಟ್ಟಬೇಕು. ಗಿಡಕ್ಕೆ ಖಾಲಿ ಗೊಬ್ಬರ ಮಣ್ಣು ಮಾತ್ರ ಅಲ್ಲ, ನಮ್ಮ ಪ್ರೀತಿ ಸಹ ಅತಿ ಅಗತ್ಯ ಉಂಟು. ಮತ್ತು ನಾವು ಈಗ ಮುಟ್ಟುವಾಗ ನೋಡುವಾಗ ಏನಾದರೂ ಕೀಟ, ಏನಾದರೂ ಫಂಗಸ್ ಏನಾದಿದ್ದರೆ ಕೂಡಲೇ ನಾವು ಕೈಯಿಂದ ತೆಗೆದು ಬಿಸಾಡಿದ್ದಾರೆ, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಲ್ಲದ ನೋಡಿ, ಕೀಟ ಒಮ್ಮೆಲೆ 1000 ಬರ್ದಿಲ್ಲ, ಬರೋದು ಒಂದು. ಅದು ನಾವು ನೋಡದಿದ್ದರೆ ಮರು ದಿವಸ 2 ಆಗ್ತದೆ, ಒಂದು ವಾರದಲ್ಲಿ ಅದು ಇಡೀ ತುಂಬ ಆಗಿ ಅದು ಗಿಡವನ್ನೇ ತಿಂತದೆ. ಮತ್ತು ಕೀಟ ಸಹ ಹಾಗೆಯೇ ಅದು ಸಿಗ್ನಲ್ ಕೊಡ್ತದೆ ಅದರ ಫ್ರೆಂಡ್ಸಿಗೆಲ್ಲ. ಹಾಗೆ ಮತ್ತು ನೀಮ್ ಆಯಿಲ್ ಉಂಟು. ನೀಮ್ ಆಯಿಲ್ ಒಂದು 5 ml ನೀಮ್ ಆಯಿಲಿಗೆ 5 ml ಸೋಪ್ ವಾಟರ್ ಮತ್ತು 1 ಲೀಟರ್ ನೀರು ಹಾಕಿ ಅದು ನಾವು ಸ್ಪ್ರೇ ಮಾಡ್ತಾ ಹೋದರೆ 15 ದಿವಸಕ್ಕೊಮ್ಮೆ ರೋಗವನ್ನು ತಡೆಗಟ್ಟಬಹುದು ಮತ್ತು ದೂರ ಮಾಡ್ಬೋದು. ನನಗೆ 1 ತಿಂಗಳೆಲ್ಲ 3 ತಿಂಗಳು 4 ತಿಂಗಳು ಲಾಕ್ಡೌನ್, ಕಂಪ್ಲೀಟ್ ಲಾಕ್ಡೌನ್. ನನಗೆ ಊಟಕ್ಕೇನು ತೊಂದರೆ ಇಲ್ಲ, ಊಟಕ್ಕೆ ಬೇಕಾದ ಟ್ಯಾರಿಸಿಗೆ ಬಂದರೆ ಆಯ್ತು, ಕಿಚನ್ ಗಾರ್ಡನಿಗೆ ಆಯಿತು. ಈ ಭೂಮಿ ಬಿಟ್ಟು ಮೇಲೆ ಹೋಗುವಾಗ ನನ್ನಂತ ಒಂದು 10 ಬ್ಲ್ಯಾನಿ ಇರಬೇಕು ಹೇಳಿ ನನ್ನದೊಂದು ಆಸೆ. ಅವರು ಪುನಃ ಒಂದು 10 ಮಾಡಿದ್ದಾರೆ. ಇಡೀ ಪ್ರಕೃತಿಯನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಬೋದು. ಈಗ ಸುಮಾರು ನಾನು 50,000 ಹೆಚ್ಚು ಮರ ಗಿಡವನ್ನು ಬೆಳೆಸಿದ್ದೇನೆ ನೋಡಿ, ಒಬ್ಬನೇ ಮಾಡಿದ್ದು. ಅಂಥದ್ದೇ ನನ್ನಂಥವರೇ ಇನ್ನೂ ಕೆಲವರಿದ್ದಾರೆ, ಎಷ್ಟು ಬೇಗ ಮಾಡ್ಬೋದು. ಆ ಟೈಪ್ ನನ್ನದೊಂದು ಆಸೆ. ಪ್ರತಿಯೊಬ್ಬರೆಂದರೆ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ಅವರ ಮನೆ ಎದುರು ಹೊರಗೆ ಎಲ್ಲಿ ಬೇಕಾದರೂ ನಡಲೇಬೇಕು, ಕಡ್ಡಾಯ ಮಾಡಿ ನಡಬೇಕು. ಅಂದರೆ ಹೇಳ್ಬೋದು ಅವರಿಗೆ, ನಮಗೆ ಜಾಗ ಇಲ್ಲ, ನಾವೆಂತ ಮಾಡಬೇಕು. ನೀವೀಗ ಮಾವಿನ ಹಣ್ಣು ತಿಂತಿರಲ್ಲ, ಆ ಗೊರಟನ್ನು ಇಡೀರಿ, ಸ್ಟಾಕ್ ಮಾಡಿ ಇಡೀರಿ. ನೀವು ಎಲ್ಲಿಯಾದರೂ ಕಿಸೆಯಲ್ಲಿ ಹಾಕಿ, ಬ್ಯಾಗಲ್ಲಿ ಹಾಕಿ, ನೀವು ಟ್ರೈನಲ್ಲಿ ಹೋಗುವಾಗ ಎಲ್ಲಿಯಾದರೂ ಹೋಗುವಾಗ ಏನಂದರೆ ಅಲ್ಲಿ ಖಾಲಿ ಜಾಗ ನೋಡಿ ಬಿಸಾಡಿ. ಮಳೆಗಾಲದ ಆಟೋಮೆಟಿಕ್ ಆಗಿ ನಿಮಗೆ ಅರಿವಿಲ್ಲದೆ ಗಿಡ ಮರವಾಗಿ ಹೋಗ್ತದೆ. ನೀವಿಲ್ಲದ್ರೆ ಬೇರೆಯವ್ರದ್ದು ತಿನ್ನಲಿ. ಈ ಟೆರೆಸ್ ಗಾರ್ಡನಲ್ಲಿ ಇಷ್ಟು ಗಿಡ ಇರುವಾಗ ಕೆಳಗಡೆ ಎಷ್ಟು ತಂಪು ಇರ್ತದೆ. ಒಂದು ಹೊರಗಿಂತ 3-4 ಡಿಗ್ರಿ ಕಡಿಮೆ ತಂಪು ಒಳಗಿರ್ತದೆ ಮನೆಯೊಳಗೆ. ಮತ್ತು ಇಲ್ಲಿ ತುಂಬ ಮಂದಿ ಬರ್ತಾ ಇರ್ತಾರಲ್ಲ, ಅವರು ಹೇಳ್ತಾರೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ತಂಪಾಗ್ತದೆ, ಒಂದು ಫ್ರೆಶ್ನೆಸ್ ಸಿಗ್ತದೆ, ಒಂದು ಆಕ್ಸಿಜನ್ ಸಿಗ್ತದೆ, ಒಂದು ಎನರ್ಜಿ ಸಿಗ್ತದೆ. ಇಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕ್ತದೆ. ಕೆಲವರು ಹೇಳ್ತಾರೆ ಲೀಕೇಜ್ ಬರ್ತದೆ, ಮತ್ತು ಅದು ವೆಯ್ಟ್ ಜಾಸ್ತಿ ಬೀಳ್ತದೆ, ಹಾಗೆ ಹೀಗೆ ಎಲ್ಲ. ನೋಡಿ, ನಾನು ಒಂದು ಸುಮಾರು 200 ಟೈಪದ್ದು ಉಂಟು ಹೇಳಿದೆ. ಇದು ನನಗೆ ಬೇರೆಗೆ ಕಲಿಸಲಿಕ್ಕೆ ಮಕ್ಕಳಿಗೆ ಹೇಳಿ. ಈಗ ನೀವು ಮಾಡೋದಾದರೆ ನೀವು ಅಷ್ಟು ಮಾಡಬೇಕೆಂದಿಲ್ಲ. ನೀವೊಂದು 5, 6, 10 ಗಿಡದಿಂದಲೇ ಮಾಡಿ. ಒಂದು ಬದನೆ, ಒಂದು ಬೆಂಡೆ, ಒಂದು ಹಾಗೆ ಹೀಗೆ ಮಾಡಿ. ಮತ್ತು ನಿಮ್ಗೆ ಇಂಟ್ರೆಸ್ಟ್ ಅದೇ ಜಾಸ್ತಿ ಮಾಡ್ಬೋದು. ಮತ್ತು ಅದರಿಂದ ಏನು ಈ ಟ್ಯಾರಿಸಿಗೇನು ಭಾರ ಬೀಳ್ದಿಲ್ಲ. ಒಂದು ಆನೆ ಮೇಲೆ ನೊಣ ಕೂತ್ಕೊಂಡಾಗೆ ಒಂದೇ ಕಡೆ ನಾವು ಏನು ಹಿಡ್ದಿಲ್ಲ. ಒಂದು ಅಲ್ಲಿ ಒಂದು ಈ ಟ್ಯಾರಿಸನ್ನು ಕವರ್ ಮಾಡಿ ಅಲ್ಲೆಲ್ಲಿ ಇಟ್ಟರೆ ಆ ಟ್ಯಾರಿಸಿಗೆ ಏನು ತೊಂದರೆ ಬರ್ತದೆ. ಇನ್ನು ನೋಡಿ, ಮಳೆ ನೀವು ಗಾರ್ಡನ್ ಮಾಡಿ ಮಾಡೋದೇ ಇರಲಿ, ಮಳೆ ಬರೋದು ಬರ್ತಾ ಇರ್ತದೆ, ಅದರಿಂದ ಲೀಕೇಜ್ ಬರ್ದಿಲ್ಲ. ಹಾಗೆ ನಿಮಗೆ ಡೌಟ್ ಇದ್ದರೆ ನಿಮಗೆ ಡಾಕ್ಟರ್ ಫಿಕ್ಸ್ ಉಂಟು, ಅಥವಾ ಟ್ರೇ ಇಟ್ಟು ಮಾಡ್ಬೋದು. ಅಂದರೆ ನೀರು ಬಿದ್ದದ್ದು ಎಲ್ಲ ಟ್ರೇಯಲ್ಲಿ ಸ್ಟಾಕ್ ಆಗ್ತದೆ, ಏನಾಗ್ತಿಲ್ಲ, ನೀವು ಮಾಡ್ಬೋದು. ಈಗ ನಾನು ಸಹ ಇಲ್ಲಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಎತ್ತಿ ನೋಡಿ, ಅದಕ್ಕೆ ಕೆಳಗಿಂದ ಸ್ವಲ್ಪ ಸಪೋರ್ಟ್ ಕೊಟ್ಟು ಆ ನೀರು ಬಿದ್ದದೆಲ್ಲ ಹೊರಗೆ ಈ ಬಿಸಿಲಿಗೆ ಮತ್ತು ಈ ಗಾಳಿಗೆ ಆವಿಯಾಗಿ ಹೋಗ್ತದೆ. ಅದರಿಂದ ಅದನ್ನು ಬರ್ದಿಲ್ಲ, ಇಷ್ಟು ತನಕ ನನಗೆ ಬರಲಿಲ್ಲ. ನೋಡಿ, ಟೆರೆಸ್ ಗಾರ್ಡನ್ ಮಾಡುವ ಮೊದಲು ಒಂದು 22 ವರ್ಷದ ಮೊದಲು ನಾನು ಗಲ್ಫಲ್ಲಿದ್ದೆ, ಇನ್ಕಮ್ ಆಡಿಟರ್ ಆಗಿದ್ದೆ. ಹಣ ಬರ್ತಿತ್ತು, ಎಲ್ಲ ಇತ್ತು, ಚಿಕ್ಕ ಸಂಸಾರ ಎಲ್ಲ ಇತ್ತು. ಆದರೆ ಎಂತ ಆಗ್ತದ್ದು, ಬ್ಲ್ಯಾನಿ ಯಾರು ಹೇಳಿ ನನ್ನ ಹೆಂಡತಿ ಕುಟುಂಬಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಫ್ರೆಂಡ್ ಸರ್ಕಲ್ ಒಂದು 500-5,000 ಹೆಚ್ಚು ಹೇಳಿದ್ರು ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ. ಆದರೆ ಇವತ್ತೊಂದು 5-6 ಕೋಟಿ ಜನರಿಗೆ ಇಡೀ ವಿಶ್ವದಲ್ಲಿ ಗೊತ್ತುಂಟು ಬ್ಲ್ಯಾನಿ ಒಬ್ಬರು ಇದ್ದಾರೆ ಹೇಳಿ. ಸುಮಾರು ನಾನೊಂದು 10 ವರ್ಷ ಆಗ್ಬೋದು. ಒಂದು ಹೆಚ್ಚಿನ ಎಲ್ಲ ತರಕಾರಿ ಮತ್ತು ಹಣ್ಣು ಹಂಪಲು ಇಲ್ಲೇ ನನ್ನ ತೋಟದಲ್ಲೇ ಸಿಗ್ತದೆ. ಅಪರೂಪಕ್ಕೆ ಮಾರ್ಕೆಟ್ ಹೋಗಿ ಇಲ್ಲಿ ಆಗದ್ದು ಒಂದು ಬೇರೆ ಬೇರೆ
ಸೀಸನ್ನೆಲ್ಲ ತರ್ತೇನಲ್ಲದೆ ಹೆಚ್ಚಿನ ಎಲ್ಲ ನನಗೆ ಸಿಗ್ತದೆ, ಅಂದರೆ ಜಾಸ್ತಿ ಸಿಗ್ತದೆ. ಈಗ ಮಾವಿನ ಹಣ್ಣು ಒಂದು ಕಡಿಮೆ ಒಂದು 500 kg ಸಿಕ್ಕಿದ್ದೇಳಿ ನಮಗೆ. ನೋಡಿ, ನೀರು ನಾನು ಕೈಯಿಂದಲೇ ಹಾಕೋದು, ಪೈಪಲ್ಲಿ ಇಟ್ಕೊಂಡು ಕೈಯಿಂದ ಹಾಕೋದು. ಇದು ಬೆಸ್ಟ್ ಸಿಸ್ಟಮ್. ಯಾಕೆಂದರೆ ನಾವು ಪ್ರತಿ ಗಿಡದ ಹತ್ತಿರ ಹೋಗ್ತೇವೆ. ಬುಡಕ್ಕೆ ನೀರು ಹಾಕುವಾಗ ನಮ್ಮ ಕಣ್ಣು ಇಡೀ ಗಿಡದ ಮೇಲೆ ಇರ್ತದೆ. ಅಲ್ಲಿ ಏನಾದರೂ ಕೀಟ ಏನಿದ್ದರೆ ಅಲ್ಲೇ ತೆಗಿಬೋದು. ಇಲ್ಲಿ ಗಿಡದಲ್ಲಿ ಎಷ್ಟು ಎಲೆ ಉಂಟು, ಎಷ್ಟು ಕಾಯಿ ಉಂಟು, ಎಷ್ಟು ಹೂವು ಉಂಟು ಎಲ್ಲ ನಂಗೆ ಗೊತ್ತುಂಟು. ಯಾಕೆ ನಾನು ಖುದ್ದಾಗಿ ನನ್ನ ಮಗನಿಗೆ ಹೆಂಡತಿಗೆ ಯಾರಿಗೂ ಕೊಡೋದಿಲ್ಲ. ಇದು ನಾನೇ ಮಾಡೋ ಕೆಲಸ. ನಿಮ್ಮ ಊಟ ನಿಮ್ಮ ತೋಟದಿಂದಲೇ ಸಿಗ್ತದೆ. ಇನ್ನೊಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ನೋಡಿ, ಎಷ್ಟು ನಾವು ಟೆನ್ಷನ್ ಇರ್ತೇವೆ, ಪ್ರಾಬ್ಲಮ್ ಇರ್ತದೆ. ನಾವು ಇಲ್ಲಿ ತೋಟಕ್ಕೆ ಬಂದು ಇಲ್ಲಿ ನಮ್ಮ ಗಿಡ ನೋಡುವಾಗ, ಅದರಲ್ಲಿ ಕಾಯಿ ನೋಡುವಾಗ ನಾವೊಂದು ಬೀಜ ಹಾಕುವಾಗ ಅದು ಮೊಳಕೆ ಬರುವುದರಲ್ಲೇ ಶುರುವಾಗ್ತದೆ ನಮಗೆ ಸಂತೋಷ ಕೊಡಲಿಕ್ಕೆ. ಹಾಗೆ ನಮ್ಮ ಮನಸ್ಸಿಗೆ ಸಂತೋಷ ಸಿಗ್ತದೆ. ನೋಡಿ, ಆ ಸಂತೋಷ ನೀವು ಹಣ ಕೊಟ್ಟು ತರಲಿಕ್ಕೆ ಆಗೋದಿಲ್ಲ. ಹೌದದ್ದು ಇಂದು ನಿಮಗೆ ಎಕ್ಸಸೈಸ್ 100 ಸಲ ಮೇಲೆ ಕೆಳಗೆ ಅಲ್ಲೇ ನೀರು ಹಾಕೋದು, ಅದೆಲ್ಲ ನೀವು ವ್ಯಾಯಾಮ ಅಲ್ಲಿ ಇಲ್ಲಿ ಹೋಗ್ಬೇಕೆಂದಿಲ್ಲ. ನಮ್ಮ ತೋಟದಲ್ಲೇ ಸಿಗ್ತದೆ. ಮತ್ತು ಸಮಾಧಾನ ಸಿಗ್ತದೆ. ಮತ್ತು ಆ ಫ್ರೂಟು ನಾವು ಹಂಚುವಾಗ ಒಂದು ಸಮಾಧಾನ, ಖುಷಿ ಆಗ್ತದೆ. ಆ ಗಿಡವನ್ನು ನೋಡಲಿಕ್ಕೆ ಇಲ್ಲಿಂದ ಬರ್ತಾರೆ, ಅವರು ಹೇಳುವಾಗ ಅದೊಂದು ಸಂತೋಷ. ಹೀಗೆ ತುಂಬ ಖುಷಿ ಉಂಟು. ಒಂದಲ್ಲ, ಖಾಲಿ ಫ್ರೂಟ್ ಸಿಗ್ತದೆ, ವೆಜಿಟೇಬಲ್ ಅಲ್ಲ, ಅದಕ್ಕೆ ಸುತ್ತಮುತ್ತ ಇನ್ನೂ ಕೆಲವುಂಟು. ಮನೆ ತಂಪಾಗ್ತದೆ, ಮನಸ್ಸು ತಂಪಾಗ್ತದೆ. ಹಾಗೆ ಪ್ರತಿಯೊಬ್ಬರು ದಯಮಾಡಿ ಎಲ್ಲರೂ ಒಂದೊಂದು ಗಿಡ, ಸಾಧ್ಯತೆ 2-3 ಗಿಡ ಹಾಕಿ ನಡೆಸಿ ಗ್ರೀನ್ ಸಿಟಿ ಮಾಡುವ. ನಿಮಗೆ ಸಲಹೆ ಇದೆಲ್ಲ ಬೇಕಾದನ್ನು ನೋಡಿ, ನಾನೊಂದು ಪೇಜ್ ಓಪನ್ ಮಾಡಿದ್ದೇನೆ, ಬ್ಲಾನಿ ಡಿಸೋಜಾ ಟೆರೆಸ್ ಗಾರ್ಡನ್ ಹೇಳಿ. ನೀವು ಅದನ್ನು ಓಪನ್ ಮಾಡಿ ಲೈಕ್ ಮಾಡ್ಬೋದು. ಮತ್ತು ನಿಮಗೆ ಏನೋ ಕ್ವಶನ್ ಇದ್ದರೆ ಅಲ್ಲಿ ಕ್ವಶನ್ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತಾ ಇರ್ತೇನೆ. ನಿಮಗೆ ಇಲ್ಲಿ ತೋಟ ನೋಡಲಿಕ್ಕೆ ಬರಬೇಕಾದ್ರೆ ಇಲ್ಲಿ ಬರ್ಬೋದು. ನಿಮಗೆ ಗಿಡ ಬೇಕಾದ್ರೆ ನಾನು ಇಲ್ಲಿ ಗಿಡ ಕೊಡ್ತೇನೆ. ಮತ್ತು ನಿಮ್ಮ ಮನೆಗೆ ಬಂದು ಮಾಡಲಿಕ್ಕೆ ಬೇಕಾದ್ರೆ ನಿಮಗೆ ಐಡಿಯಾ ಇದೆಲ್ಲ ನಾನು ಬಂದು ಕೊಡ್ತೇನೆ.